ಈ ಮನೆಯಲ್ಲಿರಲು ಯೋಗ್ಯತೆ ಇಲ್ಲದ ಸದಸ್ಯರನ್ನು ಆರಿಸಿ ಚೂರಿಯನ್ನು ಚುಚ್ಚಬೇಕು. ಯಾವಾಗ ನಾವು ನಾಮಿನೇಷನ್ ಮಾಡ್ತೀವಿ ಅಲ್ವಾ, ಈಗ ಅವರಿಗೆ ಹೊರಗೆ ಹಾಕ್ಬೇಕು. ಫಸ್ಟ್ 1% ಕೂಡ ಅನ್ಸಲಿಲ್ಲ ನೀವು ನನ್ನ ಕಾಂಪಿಟೇಟರ್ ಅಂತ. ವಿನ್ನಿಂಗ್ ಟ್ಯಾಗ್ ಬೇಕು. ಫುಲ್ ಎಫರ್ಟ್ ಇರಲ್ಲ. ನಿನ್ನ ಡ್ರಾಮಾ, ನಿನ್ನ ಸ್ಟ್ರಾಟಜಿ, ನಿನ್ನ ಚೀಪ್ ಗಿಮಿಕ್ ನನ್ನ ಹತ್ರ ನಡೆಯಲ್ಲ. ಮಾಡ್ತಿಲ್ಲ ಮ್ಯಾಮ್, ಇದೆಲ್ಲ ಸ್ಟ್ರಾಟಜಿ ಹೇಳಿ ಮಿಟ್ರಿಲ್ವಾ? ನಾನು ಹೇಳೋದು ಕೇಳಿಸ್ಕೊಳ್ಳೋಕೆ ಮಿಟ್ರಿಲ್ವಾ? ಬಿಗ್ ಬಾಸ್ ಇಂದು ರಾತ್ರಿ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಬಂದಿರುವ ಪ್ರೊಮೋದಲ್ಲಿ ಕಾವ್ಯ ಮತ್ತು ರಕ್ಷಿತಾ ನಡುವೆ ಜಗಳ ತುಂಬ ಜೋರಾಗಿ ನಡೆದಿದೆ. ಅದು ಏನು ಅಂತ ನೋಡೋಣ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಈ ಸಲ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಯಾರು ಆಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಹೌದು, ಈಗ ಬಂದಿರೋ ಪ್ರೊಮೋದಲ್ಲಿ ಕಾವ್ಯ ಮತ್ತು ರಕ್ಷಿತಾ ನಡುವೆ ಜಗಳ ಶುರುವಾಗಿದೆ. ಹೌದು, ಈಗ ಬಿಗ್ ಬಾಸ್ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಆ ಟಾಸ್ಕ್ನ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಇರಲು ಯಾವ ಸ್ಪರ್ಧಿ ಯೋಗ್ಯತೆ ಇಲ್ಲ ಅಂತ ಆರಿಸಿ ಅವರ ಬೆನ್ನಿಗೆ ಚೂರಿಯನ್ನು ಹಾಕಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಟಾಸ್ಕನ್ನು ಹೋದ ಸೀಸನ್ನಲ್ಲೂ ಕೊಟ್ಟಿರುವಂತಹದ್ದು. ಬೆನ್ನಿಗೆ ಚಾಕು ಹಾಕುವ ಟಾಸ್ಕನ್ನು ಈಗ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಪ್ರತಿ ಸ್ಪರ್ಧಿಗಳು ಅವರ ಬೆನ್ನಿಗೆ ಒಂದು ಬಲೂನ್ ರೀತಿ ಇರುವಂತಹ ರಬ್ಬರ್ ಹಾಕಿರ್ತಾರೆ. ಅದಕ್ಕೆ ಚಾಕುವನ್ನು ಚುಚ್ಚಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರಲು ಯಾಕೆ ಯೋಗ್ಯತೆ ಇಲ್ಲ, ಅದಕ್ಕೆ ಕಾರಣ ಏನು ಅಂತ ಹೇಳಬೇಕು. ಆದರೆ ಇಲ್ಲಿ ನೋಡುವಂತಹದ್ದು ರಕ್ಷಿತಾ ಮಾಡಿರುವಂತಹ ಗಿಮಿಕ್ ಏನು ಅಂತ ಅಂದರೆ, ತನ್ನ ಕಡೆ ಇದ್ದ ಒಂದು ಚಾಕು ತೆಗೆದುಕೊಂಡು ಕಾವ್ಯ ಅವರಿಗೆ ಜೋರಾಗಿ ಹಿಂದೆಯಿಂದ ಹೋಗಿ ಚಾಕುವಿಂದ ಚುಚ್ಚುತ್ತಾರೆ. ಕಾರಣ ಹೇಳಬೇಕಾದ್ರೆ ರಕ್ಷಿತಾ ಅವರು ಹೇಳ್ತಾರೆ, ಕಾವ್ಯ ಅವರು ನನಗೆಲ್ಲೂ ಕಾಂಪಿಟೇಟರ್ ಅಂತ ಅನ್ನಿಸ್ತಾ ಇಲ್ಲ. ಈ ಮನೆಯಲ್ಲಿ ಅವರಿಗೆ ಇರಲು ಯೋಗ್ಯತೆ ಇಲ್ಲ. ಯಾವತ್ತೂ ಅವರು ನನಗೆ ಕಾಂಪಿಟೇಟರ್ ಅಂತ ಅನ್ನಿಸ್ತಾನೂ ಇಲ್ಲ. ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಸ್ಟ್ರಾಂಗ್ ಇಲ್ವೋ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬೇಕು. ಈ ಕಾರಣಕ್ಕೆ ನಾನು ಕಾವ್ಯ ಅವರನ್ನು ಆಯ್ಕೆ ಮಾಡುತ್ತೇನೆ. ಹಾಗೆ ಕಾವ್ಯ ಅವರು ಗಿಲ್ಲಿ ಅವರ ಟ್ಯಾಗ್ಲೈನ್ ಬಳಸಿಕೊಂಡು, ಅಂದರೆ ಕಾವ್ಯ ಅವರು ಗಿಲ್ಲಿ ಅವರ ಹೆಸರು ಬಳಸಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಅವರು ಗಿಲ್ಲಿ ಬಿಟ್ಟರೆ ಈ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅವರು ಏನೂ ಇಲ್ಲ ಅಂತ ಕಾವ್ಯ ಅವರಿಗೆ ಡೈರೆಕ್ಟ್ ಆಗಿ ರಕ್ಷಿತಾ ಹೇಳ್ತಾರೆ. ಈ ಕಾರಣ ಕೇಳಿಸಿಕೊಂಡ ಕಾವ್ಯ ಅವರು ಕೋಪಗೊಂಡು ಅವರು ರಕ್ಷಿತಾಗೆ ಹೇಳ್ತಾರೆ, ನಿನ್ನ ಥರ ನಾನು ಚೀಪ್ ಗಿಮಿಕ್ ಮಾಡಲ್ಲ, ಡ್ರಾಮಾ ಮಾಡಲ್ಲ, ಯಾವತ್ತೂ ಈ ರೀತಿ ಮಾಡೋದಿಲ್ಲ. ನೀನು ಈ ಥರ ಕಾಲು ಮಾಡಿದೆಯಲ್ಲ, ಆ ರೀತಿ ನನಗೆ ಅದೇ ನೀನು ಸಮ ಅಂತ ಕಾವ್ಯ ಅವರು ರಕ್ಷಿತಾಗೆ ಮುಖಕ್ಕೆ ಹೊಡೆದಂಗೆ ಹೇಳ್ತಾರೆ. ಕಾವ್ಯ ಅವರಿಗೆ ಮಾತನಾಡಕ್ಕೆ ಬಿಡೋದಿಲ್ಲ. ರಕ್ಷಿತಾ ಅವರು ಕೂಗಾಡ್ತಾನೆ ಇರ್ತಾರೆ. ಕಾವ್ಯ ಅವರು ರಕ್ಷಿತಾಗೆ ಯಾಕೆ ಮೀಟ್ರ್ ಇಲ್ವಾ, ಕೇಳಿಸ್ತಿಲ್ವಾ ಅಂತ ಹೇಳ್ತಿರ್ತಾರೆ. ರಕ್ಷಿತಾ ಅವರು ಅಶ್ವಿನಿ ಅವರ ಮುಂದೆ ಯಾವ ರೀತಿ ಡ್ರಾಮಾ ಮಾಡ್ತಿದ್ರು, ಈಗ ಕಾವ್ಯ ಅವರ ಮುಂದೆ ಅದೇ ರೀತಿ ಶುರು ಮಾಡಿದ್ದಾರೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಬೆಂಕಿ ಹತ್ತಿದೆ. ಯಾರ್ಯಾರ ಜೊತೆ ಚೆನ್ನಾಗಿದ್ರು ಅವರೇ ಈಗ ಜಗಳ ಶುರು ಮಾಡಿದ್ದಾರೆ. ಕಾವ್ಯ ಅವರು ಗಿಲ್ಲಿ ಹೆಸರು ಇಲ್ಲದೆ ಆಡಬೇಕು ಅಂತ ಕಾವ್ಯ ಅವರು ಹೊರಟಿರುವಾಗ ರಕ್ಷಿತಾ ಅವರು ಗಿಲ್ಲಿ ಹೆಸರು ಯೂಸ್ ಮಾಡಿ ನೀನು ಆಡ್ತಿದ್ದೀಯ ಅಂತ ರಕ್ಷಿತಾ ಕಾವ್ಯ ಅವರನ್ನು ಉರಿಸಿದ್ದಾಳೆ. ಹಾಗೆ ಕಾವ್ಯ ಮತ್ತು ರಕ್ಷಿತಾ ನಡುವೆ ಈಗ ಬೆಂಕಿ ಹತ್ತಿದೆ. ಅದು ಎಲ್ಲಿ ಹೋಗಿ ಮುಟ್ಟುತ್ತೆ ಅಂತ ಕಾದು ನೋಡಬೇಕು. ಇವತ್ತಿನ ಎಪಿಸೋಡ್ ಅಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇನ್ಮೇಲೆ ಕಾವ್ಯ ಮತ್ತು ರಕ್ಷಿತಾ ಇಬ್ಬರ ನಡುವೆ ಟಾರ್ಗೆಟ್ ಶುರು ಅಂತ ಹೇಳ್ಬೋದು. ಹಾಗೆ ಈ ಎಪಿಸೋಡ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾರು ಈ ಎಪಿಸೋಡನ್ನು ಮಿಸ್ ಮಾಡದೆ ನೋಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ.